ಬಂಧುಗಳೇ ನಮಸ್ಕಾರ. ಸೃಷ್ಟಿ ಟೈಮ್ಸ್ಗೆ ಸ್ವಾಗತ. ರಾಜಕೀಯ ನಾಯಕರು ಸಮಾಜದ ಮಾರ್ಗದರ್ಶಕರು, ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು. ಜನ ಸಮುದಾಯದ ಆಶೋತ್ತರಗಳನ್ನ ಈಡೇರಿಸುವ ಜವಾಬ್ದಾರಿ ರಾಜಕಾರಣಿಗಳ ಮೇಲಿದೆ. ಈ ನಿಟ್ಟಿನಲ್ಲಿ ಬಿ ಪ್ರಸಾದ್ ಆರಾಧ್ಯ ಐಎನ್ಬಿಸಿಡಬ್ಲ್ಯೂಎಫ್ ಕೆಪಿಸಿಸಿಯ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿ ಸಕ್ರಿಯ ರಾಜಕಾರಣಿ ಆಗಿಯೂ ಕೂಡ ಸ್ಥಳೀಯ ಸಮುದಾಯದಲ್ಲಿ ಜನಮಾನಸರಾಗಿದ್ದಾರೆ. ಬೆಂಗಳೂರು ಪೂರ್ವ ವಲಯದ ಕಲ್ಕರೆ ವಾರ್ಡ್ 6 ಸ್ಥಳೀಯ ನಿವಾಸಿಗಳೇ ಪ್ರಸಾದ್ ಆರಾಧ್ಯ ಅವರ ಜನಪರ ಕಾಳಜಿ, ದೂರದೃಷ್ಟಿ, ಪ್ರಾಮಾಣಿಕತೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಉದಾರತೆಗೆ ತಳಮಟ್ಟದ ಸಮುದಾಯದ ಜನರು ಸ್ವತಃ ತಮ್ಮ ಜೇಬಿನಿಂದಲೇ ಹಣ ಕ್ರೋಢೀಕರಿಸಿ ಮುಂಬರುವ ಬಿಬಿಎಂಪಿ ಚುನಾವಣೆಗೆ ಸ್ಪರ್ಧಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಎಂಬ ಸುದ್ದಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಸ್ಥಳೀಯ ಜನರ ಸಮಸ್ಯೆಗಳಿಗೆ, ಮೂಲಭೂತ ಸೌಲಭ್ಯಗಳ ಕೊರತೆಗೆ ಹೋರಾಟಗಳ ಮೂಲಕ ಜನಪರವಾಗಿ ಸರ್ಕಾರದ ಗಮನ ಸೆಳೆಯುವಲ್ಲಿ ಆರಾಧ್ಯರವರು ಸದಾ ಮುಂದಿರುತ್ತಿದ್ರು. ಸಂವಿಧಾನಕ್ಕೆ ಬದ್ಧರಾಗಿ ಕಾನೂನು ಸುಸ್ಥಿರ ಕಾಪಾಡುವುದು ಜನನಾಯಕರ ಕರ್ತವ್ಯ ಆಗಿರುತ್ತೆ. ಇಂತಹ ಕಾನೂನು ತೊಡಕಿರುವ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಾಗರಿಕರು ಪರಿತಪಿಸುವ ಅನೇಕ ಪ್ರಕರಣಗಳಲ್ಲಿ ಸ್ವತಃ ಆರಾಧ್ಯ ಅವರು ಹೋರಾಟಗಳ ಮೂಲಕ ಸ್ಥಳೀಯ ನಿವಾಸಿಗಳ ಸಮಸ್ಯೆಗೆ ನ್ಯಾಯ ದೊರಕಿಸಿಕೊಡುವ ಪ್ರಯತ್ನಗಳ ಮುಖಾಂತರ ಯಶಸ್ವಿ ಯುವ ಪ್ರತಿನಿಧಿಯಾಗಿ, ಯುವ ರಾಜಕಾರಣಿಯಾಗಿ ಜನಮನ ಗೆದ್ದಿದ್ದಾರೆ. ಮುಂಬರುವ ಬಿಬಿಎಂಪಿ ಚುನಾವಣಾ ಸಂದರ್ಭದಲ್ಲಿ ಬೆಂಗಳೂರು ಪೂರ್ವ ವಲಯದ ಕಲ್ಕೆರೆ ವಾರ್ಡ್ 6ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಸ್ಥಳೀಯ ಜನರು, ಅನೇಕ ಸಂಘ ಸಂಸ್ಥೆಗಳು, ನಾಗರಿಕರು ಭಾರಿ ಬೆಂಬಲದೊಂದಿಗೆ ಜನಸಾಗರದೊಂದಿಗೆ ಉತ್ಸುಕರಾಗಿ ಕ್ಯೂನ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಗೆ ಅದ್ದೂರಿಯಾಗಿ ಮೆರವಣಿಗೆಯ ಮೂಲಕ ತಮ್ಮ ಭಾವಿ ಅಭ್ಯರ್ಥಿ ಬಿ ಪ್ರಸಾದ್ ಆರಾಧ್ಯ ಅವರನ್ನ ಕರೆತಂದು ಪಕ್ಷದ ಗಮನ ಸೆಳೆಯುವಲ್ಲಿ ಸ್ಥಳೀಯ ಸಮುದಾಯ ಯಶಸ್ವಿಯಾಗಿದೆ. ಆ ದಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಜನವೋ ಜನ. ಆ ರಸ್ತೆ ಸಂಪೂರ್ಣ ಜನದಟ್ಟಣೆಯಿಂದ ಕೂಡಿತ್ತು. ಆ ಜನಸಾಗರ ನೋಡಿದ್ರೆ ತಿಳಿಯುತ್ತೆ, ಆರಾಧ್ಯ ಅವರು ಜನರಲ್ಲಿ ಸ್ಥಳೀಕರಲ್ಲ, ತಮ್ಮ ಸೇವಾಭಾವ ತೊಡಗಿಸಿಕೊಂಡಿದ್ದು ಅವರ ಅವಿನಾಭಾವ ಎಂತದ್ದು ಎಂದು. ಪಕ್ಷದ ರಾಜ್ಯಾಧ್ಯಕ್ಷರು ಸಹ ಆರಾಧ್ಯ ಅವರ ಪರವಾಗಿ ಗ್ರೀನ್ ಸಿಗ್ನಲ್ ವ್ಯಕ್ತಪಡಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಒಟ್ನಲ್ಲಿ ಈ ಬಾರಿ ಕಲ್ಕೆರೆ ಜನತೆ ಆರಾಧ್ಯ ಅವರನ್ನ ತಮ್ಮ ವಾರ್ಡ್ನ ಪ್ರಬಲ ಅಭ್ಯರ್ಥಿಯಾಗಿ ಭರ್ಜರಿಯಾಗಿ ಗೆಲ್ಲಿಸಿಕೊಂಡು ಬರುವುದಾಗಿ ಅಬ್ಬರಿಸಿದ್ದಾರೆ. ಪಕ್ಷ ಇವರ ನಿಷ್ಠೆ ಗುರುತಿಸಿ ಅವಕಾಶ ಕೊಡುತ್ತಾ, ಸ್ಥಳೀಯ ಅಭಿಮಾನಕ್ಕೆ ಗೌರವ ಕೊಟ್ಟು ಗೆಲುವಿನ ಕುದುರೆಗೆ ಬೆನ್ನು ತಟ್ಟುತ್ತಾ ಕಾದು ನೋಡ್ಬೇಕಿದೆ.